ಯಾಕೆ ಮೋಸ ಮಾಡ್ತಿದ್ಯಾ? ಯಾರ್ ಕಿವಿಲಿ ಹೂ ಇಡಕ್ ಬರ್ತಾ ಇದ್ಯಾ? ನೀನ್ ಯಾರೋ, ನಿನ್ ಬದುಕೇನೋ ಅಂತ ಮರ್ತ್ಬಿಟ್ಯಾ? ನಾವ್ಯಾರೋ, ನಮ್ ಸ್ಟೇಟಸ್ ಏನೋ ನೆನ್ಪಿಲ್ವಾ ನಿನಗೆ? ನೆನ್ಪಿಲ್ವಾ? ಯಾರ್ ಅನ್ಕೊಂಡೆ ನನ್ನ? ಯಾರ್ ಅನ್ಕೊಂಡಿದ್ಯಾ? ನಿತ್ಯ ಶ್ರೀನಿವಾಸ್ ಇಲ್ಲಿ ಅಂದ ಐಶ್ವರ್ಯ ಮಿಸ್ ಬ್ಯಾಂಗ್ಳೂರ್ ಅಷ್ಟೇ ಅಲ್ಲ, 1000 ಕೋಟಿಗೆ ಏಕೈಕ ವಾರಸ್ದಾರಣಿ. ಅಂತ ಅದ್ರಲ್ಲಿ ನನಗೆ ನಮ್ ಮಾಮ್ಗೆ ಮೋಸ ಮಾಡ್ತೀಯಾ? ಆಫ್ಟರ್ ಆಲ್ ನೀನೇನು, ನಿನ್ ಬದುಕೇನು? ನಿನಗೆಷ್ಟು ಧೈರ್ಯ ಗಟ್ಸ್ ಇದ್ರೆ ನಮಗೆ ದ್ರೋಹ ಮಾಡಕ್ ನೋಡ್ತೀಯಾ? ಹೌ ಡೇರ್ ಯು, ಯು ಬ್ಲಡಿ ಬೆಗ್ಗರ್! ನಾನೇನ್ ಮಾಡ್ತೆ ಮೇಡಮ್? ನಮ್ ಫುಡ್ ತಿಂದಿರೋ ವಿಶ್ವಾಸಕ್ಕೆ ನಾಯಿ ಹಾಗೆ ಬಿದ್ದಿರ್ಬೇಕಾದವಳು ಜೈ ಪಕ್ಕಕ್ಕೆ ಯಾಕೆ ಹೋದೆ? ಮೇಡಮ್, ನೀವು ತಪ್ಪಾಗಿ ಮಾತಾಡ್ತಿದ್ದೀರಾ. ಹೌದೇ? ನೀನು ಒಳ್ಳೆಯವಳು ಅಂತ, ನಿಜ ನಿಯತ್ತಲ್ಲಿ ಇರ್ತೀಯ ಅಂತ ನಾವು ತಪ್ಪಾಗಿ ಯೋಚನೆ ಮಾಡಿದ್ವಿ. ನಮ್ಮ ಹತ್ರ ತಗೊಂಡ್ ದುಡ್ಡಿಗೆ ನನ್ನ ಹಾಗೆ ನಡ್ಸಿ ನ್ಯಾಯ ಕೊಡ್ತೀಯ ಅಂತ ನಂಬಿದ್ವಿ. ಆದ್ರೆ ನೀನು ದ್ರೋಹ ಮಾಡ್ತಿದ್ಯಾ. ಜೈ ನನಗೆ ಸಿಗ್ತಿದ್ದ ಹಾಗೆ ಎಗ್ರಿಸ್ಕೊಂಡು ಹೋಗೋಕೆ ನೋಡ್ತಿದ್ಯಾ. ತುಂಬಾ ದೊಡ್ಡ ಪ್ಲಾನೇ ಮಾಡಿದ್ಯೆ. ಇಲ್ಲ ಮೇಡಮ್, ನನಗೆ ಆ ರೀತಿ ದುರುದ್ದೇಶ ಇಲ್ಲ. ನಿಮ್ ಪ್ರಾಣಕ್ಕೆ ಹಾನಿ ಇದೆ ಅಂತಾನೆ ಲಾಂಚ್ ಹತ್ತಿದ್ದು. ನೀವಿರೋ ಅಂದಿದ್ದಕ್ಕೆ ಕಲ್ಯಾಣಕ್ಕಿದ್ದಿದ್ದು. ಆ ಮನೆಯವರು ಬಲವಂತ ಮಾಡಿದ್ದಕ್ಕೆ ದಾರಿ ಇಲ್ದೆ ಅಲ್ಲಿರ್ಬೇಕಾಯ್ತು. ಅದನ್ ಬಿಟ್ರೆ ನನ್ ಪ್ರಾಣ ಹೋದ್ರೂ ನಿಮಗ್ ಮೋಸ ಮಾಡಲ್ಲ ಮೇಡಮ್. ನಮ್ಮ ಅಮ್ಮನ ಪ್ರಾಣ ಕಾಪಾಡಿರೋ ದೇವತೆ ನೀವು. ನಿಮಗ್ ದ್ರೋಹ ಮಾಡ್ತೀನ ನಾನು? ಮೇಡಮ್, ನೀವಾದ್ರೂ ಹೇಳಿ. ಏನ್ ಮೇಡಮ್ ಸುಮ್ನಿದ್ದೀರಾ? ನನ್ ಬಗ್ಗೆ ನಿಮಗ್ ಗೊತ್ತಿಲ್ವಾ? ನಾನ್ ಕೂಡ ನಿಮ್ ಮಗ್ಳ ಹಾಗೇನೆ. ನನ್ ಮೇಲೆ ಅಮ್ಮ ಅವರು ಅನಾವಶ್ಯಕ ಆರೋಪ ಮಾಡ್ತಿದ್ರೆ ಸುಮ್ನಿದ್ದೀರಲ್ಲ ಮೇಡಮ್. ನಿಮ್ ಪಾದದ ಸಾಕ್ಷಿಯಾಗಿ ಹೇಳ್ತಿದ್ದೀನಿ. ಅಮ್ಮವ್ರಿಗೋಸ್ಕರ ಪ್ರಾಣ ಅದು ಕೊಡ್ತೀನಿ ಹೊರತು ಅಮ್ಮವ್ರ ಅದೃಷ್ಟ ಕಿತ್ಕೊಳ್ಳೋ ಪಾಪನ ನಾನು ಯಾವತ್ತೂ ಮಾಡಲ್ಲ. ಹೇಳಿ ಮೇಡಮ್. ನಿಲ್ಸಿ ನಿನ್ ಆಕ್ಟಿಂಗ್ ನ. ನಮ್ಮ ಮಾಮ್ನ ಎಮೋಷನಲ್ ಬ್ಲಾಕ್ ಮೇಲ್ ಮಾಡಿ ನಿನ್ ಕಡೆ ತಿರ್ಸ್ಕೊಳಕ್ ನೋಡ್ತಿದ್ಯಾ? ಸಾಯಿಸ್ತೀನಿ ಕಣೆ. ನಿನ್ ಸುಳ್ಳು ಕೇಳೋರು ಯಾರು ಇಲ್ಲ ಕಣೆ ಇಲ್ಲಿ. ಬೇಬಿ, ನೀನು ನನ್ ಮಾಮ್ಗೆ ಮಗಳ ತರನಾ? ಈ ಒಂದು ಮಾತು ಹೇಳುತ್ತೆ ನಿನಗೆಷ್ಟು ದೊಡ್ಡ ಆಸೆ ಇದೆ ಅಂತ. ನನ್ನ ಹಾಗೆ ಇದೆಯಾ ಅಂತ ನನ್ ಮಾಮ್ಗೆ ನೀನು ಮಗಳಾಗ್ತೀಯಾ? ನನ್ನ ಹಾಗಿದ್ಯಾ ಅಂತ ನನ್ ಜೈಗೆ ಹೆಂಡತಿ ಆಗ್ಬಿಡ್ತೀಯಾ? ನಿನ್ ಪ್ಲಾನ್ ಏನೇ? ನಿನ್ ಪ್ಲಾನ್ ಏನೋ ಹೇಳೆ. ಈಗ್ಲೇ ಹೇಳು. ಸ್ಪೀಕ್ ಔಟ್. ಹೇಳು. ನಿತ್ಯ, ಹೇಳೆ. ಏನ್ ಪ್ಲಾನ್ ಮಾಡಿದ್ಯಾ? ಇನ್ನು ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ನನ್ ಮಾಮ್ನ ನನ್ನ ಕೊಲ್ಬೇಕು ಅನ್ಕೊಂಡಿದ್ಯಾ? ನಮ್ಮ ಆಸ್ತಿ ಎಲ್ಲ ಹೊಡಿಬೇಕು ಅನ್ಕೊಂಡಿದ್ಯಾ? ಹೇಳು. ನಿತ್ಯ, ನಾನ್ ಮಾತಾಡ್ತೀನಿ ಅಂದಲ್ಲ. ಡು ನಾಟ್ ಇನ್ವಾಲ್ವ್ ಮಾಮ್. ನನ್ನ ಡಿಸ್ಟರ್ಬ್ ಮಾಡಿದ್ರೆ ನಾನು ಮನುಷ್ಯನೇ ಅಲ್ಲ. ನಿತ್ಯ, ಹಾಗಲ್ಲ. ನನ್ ಮಾತ್ ಕೇಳು ಒಂದ್ಸಲ. ಕೇಳಲ್ಲ. ನನ್ ದ್ವೇಷ ತೀರಲ್ಲ ಮಾಮ್. ನನ್ ಕೋಪ ಕಡಿಮೆ ಆಗಲ್ಲ. ನಿನ್ನೆಯಿಂದ ಹುಚ್ಚಿಯಾಗಿ ಇವಳಿಗೋಸ್ಕರ ವೇಟ್ ಮಾಡ್ತಿದ್ದೀನಿ ಅನ್ಕೊಂಡಿದ್ಯಾ? ಇವಳ ಪ್ಲಾನ್ ಏನೋ ನನಗೆ ಕ್ಲಾರಿಟಿ ಗೊತ್ತಾಗೋ ತನಕ ಬಿಡೋದಿಲ್ಲ. ಹೊಡಿತೀನಿ. ನೀವು ಹೊಡೆದ್ರು ಕೊಂದ್ರು ನನ್ನ ಹತ್ರ ಯಾವ ಪ್ಲಾನು ಇಲ್ಲ ಮೇಡಮ್. ನಾನು ನಿಮ್ಗೋಸ್ಕರ ಮಾಡಿದ್ಬಿಟ್ರೆ ನನ್ನ ಸ್ವಾರ್ಥಕ್ಕಾಗಿ ಏನು ಮಾಡಿಲ್ಲ. ನಿನ್ನ ಹೀಗೆ ಕೇಳಿದ್ರೆ ಹೇಳಲ್ವೇ? ಇನ್ ನಿನಗೆ ಹೀಗಲ್ಲ. ನಡಿಯೇ ನೀನ್ ನಡಿ ಮೇಡಮ್. ಮೇಡಮ್. ನಿತ್ಯ, ಏನಿದು? ಏನ್ ಮಾಡ್ತಾ ಇದ್ಯಾ ಅಂತ ಅರ್ಥ ಆಗ್ತಾ ಇದ್ಯಾ? ಬೇಡ. ನನ್ ಮೇಲ್ ಯಾರ್ ಕೂಗಿದ್ರು ನನಗಿಷ್ಟ ಆಗಲ್ಲ.
ಅದು ನೀನಾದ್ರೂ ಸರಿ. ನೀನು ನನ್ನಷ್ಟೇ ಅಲ್ಲ, ಇವಳನ್ನು ನನ್ನಿಷ್ಟಕ್ಕೆ ಬಿಡು. ಇವಳಿಗೆ ಏನ್ ಮಾಡ್ತೆ ಅಂತ ಮತ್ತೆ ನನಗೆ ಕ್ವಶನ್ ಮಾಡಬೇಡ. ಬೇಬಿ ಮೇಡಮ್ ಮೇಡಮ್, ಅಮ್ಮವ್ರೆ. ಶ್ವೇತಾ ಶ್ವೇತಾ ಬೇಗ ಬಾ. ಮೇಡಮ್. ಶ್ವೇತಾ ಅವಳು ಗಂಗಾಗ್ ಏನ್ ಮಾಡ್ತಾಳೋ ಏನೋ. ನೀನ್ ಕೂಡ ಹೋಗು. ಏನೇ ಅದು ನನಗ್ ಫೋನ್ ಮಾಡಿ ಹೇಳು. ಬೇಗ ಹೋಗು ಹೋಗು. ಸರಿ ಮೇಡಮ್. ಅಮ್ಮವ್ರೆ. ಮೇಡಮ್, ಏನೇ ಇವಳಿಗೆ ಏನ್ ಮಾಡ್ತೀನೋ ನೋಡ್ಕೊಳ್ ಬಾ ಅಂತ ಮಾಮ್ ನಿನ್ನ ಕಳ್ಸಿದಾಳ? ಕಾರ್ ಹತ್ತು. ಏನ್ ಮಾಡ್ತೀನೋ ನೀನು ನೋಡ್ಬೇಕು. ಕಾರ್ ಹತ್ತು. ಹಲೋ, ಥ್ಯಾಂಕ್ ಯು ವೆರಿ ಮಚ್. ಈಗಲೇ ಬ್ಯಾಂಕಿಗೆ ಹೋಗಿ ನಿನ್ನ ಅಕೌಂಟಲ್ಲಿರೋ ದುಡ್ಡು ನೋಡ್ಕೋ. ನಿನ್ನ ಲೈಫು ಸೆಟ್ಲ್ ಆಗೋಯ್ತು. ಸಿಕ್ಬಿಟ್ಟೆ ಗಂಗಾ, ಸಿಕ್ಬಿಟ್ಟೆ ಗಂಗಾ, ಸಿಕ್ಬಿಟ್ಟೆ ಗಂಗಾ. ಏನಾಯ್ತು ಬಾಲಣ್ಣ? ಆ ಗಂಗನ್ ಸಾಯಿಸೋ ಟೈಮ್ ಹತ್ರ ಬಂದೈತೆ ಕಣ್ಲ. ಸಾವ್ನ ಹುಡಿಕೊಂಡು ಅವಳೆ ಬತ್ತವಳಂತೆ. ಗಂಗನ್ ಹೆಂಗ್ ಕೊಲ್ತೀಯಾ? ಒನ್ 120 ಸ್ಪೀಡ್ನಾಗೆ ಟಿಪ್ಪರ್ ಲಾರಿಲಿ ಕಾರ್ನ ಗುದ್ದಿದ್ರೆ ಹೆಂಗ್ಲ ಇರ್ತದೆ? ಕಾರು ನಜ್ಗುಜ್ಜಾಗ್ಬಿಡುತ್ತೆ ಬಾಲು. ಅದ್ರಲ್ಲಿರೋ ಅಷ್ಟು ಜನ ಪೀಸ್ ಪೀಸ್ ಆಗಿ ಹೋಗ್ತಾರೆ. ಅವಳು ನೋವೇ ಹಂಗೆ ಸಾಯ್ತಾಳೆ. ಏನಾಯ್ತೈತೆ ಅಂತ ಗೊತ್ತಾಗೋದ್ರೊಳಗೆ ಅವಳು ಉಸಿರು ನಿಂತೋಗಿರ್ತದೆ. ಅವಳು ದೇಹದಲ್ಲಿರೋ ಪ್ರಾಣ ಗಂಟ್ಲಿಗೆ ಬಂದು ರೆಪ್ಪೆ ಮುಚ್ಚೋಯ್ತದೆ. ನನ್ನಾಗೆ ತೀರ್ತದೆ. ಅವಳನ್ನ ಸಾಯ್ಸಕ್ಕೆ ನನ್ನ ಕೈನಾಗ ಆಗಕ್ಕಿಲ್ಲ ಅಂದ್ರಲ್ಲ. ಅವಳು ಸವಾನ ನೋಡಿದ್ಮೇಲೆ ನೀವೇ ಹೇಳ್ರಿ ನಾನು ಕೈಲಾಗದವನೋ ಹೀರೋನೋ ಅಂತ. ನೀವಿಬ್ರು ಇಲ್ಲೇ ನಿಂತಿರ್ರಿ. ಅವಳನ್ನ ಮುಗಿಸ್ಬಿಟ್ಟು ಬಂದು ಆಮೇಲೆ ನಿಮ್ಮನ್ನ ನೋಡ್ತೀನಿ. ಬಾಲು ಹೋಗೋದ್ ನೋಡ್ತಾ ಇದ್ರೆ ಇವತ್ತು ಗಂಗನ್ ಸಾವು ಗ್ಯಾರಂಟಿ ಅನ್ಸುತ್ತೆ. ಬಾಲು ಕೈಲಿ ತಾಳಿ ಕಟ್ಟಿಸ್ಕೊಳ್ದೆ ಚಟ್ಟ ಕಟ್ಸ್ಕೊಳ್ತಿದ್ದಾಳೆ. ಈ ಸರಿ ಗಂಗಾ ಸಾಯೋದ್ ಗ್ಯಾರಂಟಿ ಕಣ. ಮೇಡಮ್, ಇಷ್ಟೊಂದು ಸ್ಪೀಡ್ ಯಾಕೆ ಮೇಡಮ್? ಸ್ವಲ್ಪ ನಿಧಾನಕ್ಕೆ ಹೋಗಿ. ಎತ್ತಿನ ಗಾಡಿ ತರ ಹೋಗ್ಬೇಕಾ? ಬಾಯಿ ಮುಚ್ಕೊಂಡು ಕೂತ್ಕೊಳ್ಳೆ. ಹಾಗಲ್ಲ ಮೇಡಮ್, ಇಷ್ಟು ಸ್ಪೀಡಾಗಿ ಹೋಗೋದು ಡೇಂಜರ್ ಮೇಡಮ್. ನಾನು ಪರ್ಮಿಷನ್ ಕೇಳ್ದೆ ಹಿಂದೆ ಬಂದಿದ್ದಲ್ದೆ ನನಗೆ ಸಜೆಷನ್ ಕೊಡ್ತೀಯಾ? ಸುಮ್ಮನೆ ಕೂತ್ಕೊಳ್ಳೆ, ಸಾಯಿಸ್ಬಿಡ್ತೀನಿ ನಿನ್ನ. ಮೇಡಮ್, ನನ್ನನ್ನು ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ಯಮಲೋಕಕ್ಕೆ. ಯಾಕೆ ಬರಲ್ವಾ? ನೀವೆಲ್ಲಿ ಕರ್ಕೊಂಡು ಹೋದ್ರೂ ಬರ್ತೀನಿ. ಒಂದ್ಸಲ ನಮ್ಮಮ್ಮನ್ ನೋಡ್ಬೇಕು ಮೇಡಮ್. ಓ, ಪುಣ್ಯಕೋಟಿ ಕತೆ ಹೇಳ್ತಿದ್ಯಾ? ನಿನ್ನ ಬಿಟ್ರೆ ಅಲ್ಲಿಂದಾನೆ ನಿಮ್ಮಮ್ಮನೂ ಕರ್ಕೊಂಡು ಓಡ್ಬೇಕು ಅನ್ಕೊಂಡಿದ್ಯಾ? ನಾನೆಲ್ಲೂ ಹೋಗಲ್ಲ ಮೇಡಮ್. ನಮ್ಮಮ್ಮನ್ ನೋಡಿ 4 ದಿನ ಆಗಿದೆ. ಅಮ್ಮ ನನಗೋಸ್ಕರ ಕಾಯ್ತಾ ಇರ್ತಾಳೆ. ಏಯ್, ನಿಲ್ಸೆ ನಿನ್ ಕತೆನ.
ಬಾಯಿ ಮುಚ್ಕೊಂಡು ಕೂತ್ಕೋ. ಮಾತಾಡ್ದೆ ಅಂದ್ರೆ ಮುಗಿಸ್ಬಿಡ್ತೀನಿ. ಮೇಡಮ್, ಮೊದಲೇ ಕರ್ವ್ ರೋಡ್, ಈಗಲಾದ್ರೂ ನಿಧಾನಕ್ಕೆ ಹೋಗಿ ಮೇಡಮ್. ಏಯ್, ಸೈಲೆಂಟ್ ಆಗಿರು ಅಂದ್ರೆ ಸ್ಪೀಡ್ ಬೇಕರ್ ತರ ಅಡ್ಡ ಬರ್ತೇನೆ. ಸೈಲೆಂಟ್ ಆಗಿ ಇಲ್ದಿದ್ರೆ ಕಾರಿಂದ ಬಿಸಾಕ್ಬಿಡ್ತೇನೆ ಬಾಸ್ಟರ್. ನೀನೇನೆ ಅಳ್ತಿದ್ಯಾ? ಸಾಯ್ತಿದ್ಯಾ ಅಂತನಾ? ಸಾವಂದ್ರೆ ನನಗೆ ಭಯ ಇಲ್ಲ ಮೇಡಮ್. ನಮ್ಮಮ್ಮ ನೆನಪಾಗ್ತಿದ್ದಾಳೆ. ನಮ್ಮಮ್ಮ ನೋಡ್ಬೇಕು ಅನ್ಸ್ತಿದೆ. ಹೆದ್ರಬೇಡ. ನಿಮ್ಮಮ್ಮ ನೋಡೋ ಮೊದಲು ನೀನೇನು ಸಾಯಲ್ಲ. ನಿನಗೀಗಲೇ ಸಾವಿಲ್ಲ. ನಾನು ಹೇಳೋ ತನಕ ಯಾವ್ಯಮ್ಮನೂ ನಿನ್ನ ಹಿಂದೆ ಬರಲ್ಲ. ನಾನು ಮಾಡಿರೋ ತಪ್ಪೇನು ಈಗಲೂ ನನಗೆ ಅರ್ಥ ಆಗ್ತಿಲ್ಲ ಮೇಡಮ್. ನೀವೇನು ಶಿಕ್ಷೆ ಕೊಟ್ಟರು ನಾನು ಸಹಿಸ್ತೀನಿ. ಆದರೆ ಒಂದ್ಸಲ ನಮ್ಮಮ್ಮನ ತೋರಿಸಿ ಮೇಡಮ್. ನೀವು ಕಾಣ್ದೇ ಇದ್ರೆ ಮೇಡಮ್ ಎಷ್ಟು ಭಯ ಪಡ್ತಾರೋ, ನಮ್ಮಮ್ಮನೂ ಕೂಡ ಅಷ್ಟೇ ಹೆದರ್ತಾಳೆ ಮೇಡಮ್. ನನಗೆ ನಮ್ಮಮ್ಮಂಗೆ ನಾನು ಬಿಟ್ರೆ ಬೇರೆ ಯಾರಿಲ್ಲ ಮೇಡಮ್. ಯಾಕಿಲ್ವೇ? ಒಂದು ದೊಡ್ಡ ಫ್ಯಾಮಿಲಿಗೆ ಸ್ಕೆಚ್ ಹಾಕಿದ್ದೀರಲ್ಲ ನೀವು. ನನ್ನ ಸೈಡ್ ಮಾಡಿ ಆ ಮನೆಗೆ ಸೊಸೆ ಆಗ್ಬೇಕು ಅನ್ಕೊಂಡಿದ್ಯಲ್ಲ ನೀನು. ನಮ್ಮ ಅಮ್ಮನ ಮೇಲೆ ಆಣೆ ಮಾಡಿ ಹೇಳ್ತೀನಿ ಮೇಡಮ್, ನಿಮ್ಮ ಪ್ರಾಣ ಕಾಪಾಡೋಕ್ಕೋ, ನಿಮ್ಮ ಗೌರವ ಉಳಿಸೋಕ್ಕೋ ನಿಮ್ಮ ಋಣ ತೀರಿಸ್ತಿದ್ದೀನಿ ಹೊರತು ನಿಮಗೆ ಯಾವತ್ತೂ ಮೋಸ ಮಾಡಿಲ್ಲ. ನನ್ನ ಪ್ರಾಣ ಹೋದ್ರೂ ಆ ಕೆಲಸ ಮಾಡಲ್ಲ ಮೇಡಮ್. ನಿನ್ನ ಪ್ರಾಣಕ್ಕೆ ಏನಾಗಿದೆಯೇ? ನಿನ್ಯಾರು ಸಾಯಿಸ್ತಾರೆ? ನಾನು ಅನ್ಕೊಂಡು ನಿಮ್ಮನ್ನು ಸಾಯಿಸ್ಬೋದಲ್ವಾ ಮೇಡಮ್? ಓಹೋ, ನಿನಗೆ ಪ್ರಾಣ ತೆಗೆಯೋ ಶತ್ರು ಬೇರೆ ಇದ್ದಾರಾ? ನೀನು ಯಾವುದೋ ಒಂದು ಕೆಟ್ಟ ಕೆಲಸ ಮಾಡ್ದಿದ್ರೆ ನಿನಗೆ ವಿಲನ್ಸ್ ಯಾಕಿರ್ತಾರೆ? ಮತ್ತೆ ಇಷ್ಟು ದಿನ ನನಗೆ ಥ್ರೆಟ್ ಇದೆ ಅಂತ ನನ್ನನ್ನು ಯಾಕೆ ಹೆದರಿಸ್ದೆ? ಏನ್ ತಪ್ಪು ಕೆಲಸ ಮಾಡಿದ್ಯಾ ನೀನು? ನಮ್ಮ ಅಮ್ಮನ ಕಾಪಾಡೋಕೆ ಹೊರತು ನಾನು ಯಾವ ತಪ್ಪು ಕೆಲಸನೂ ಮಾಡಿಲ್ಲ ಮೇಡಮ್. ಅಮ್ಮಂಗೋಸ್ಕರ ಅಡ್ಡದಾರಿಲಿ ಹೋಗ್ತೀಯಾ ಅಂತಾಯ್ತು. ನಿನ್ನ ಮುಗ್ಸೋಕೆ ಅಂತ ನೋಡ್ತಿರೋರು ಯಾರು? ನಿನ್ ಶತ್ರುಗಳಿಂದ ನನಗೇನಾದ್ರೂ ಆಯ್ತು ಅನ್ಕೋ, ಅವರಿಗಿಂತ ಮೊದಲು ನಾನೇ ನಿನ್ನ ಸಾಯಿಸ್ಬಿಡ್ತೇನೆ. ನಿನ್ ಸಾವು ಎಷ್ಟು ಭಯಂಕರವಾಗಿರುತ್ತೆ ಅಂದ್ರೆ ನಿನ್ ಶವನ ನಿಮ್ಮಮ್ಮ ಕೂಡ ಗುರ್ತಿಡ್ದಿದ್ದಾಗೆ ಇರುತ್ತೆ. ಮೂಳೆ ಕೂಡ ಸಿಗ್ದಿದ್ದ ಹಾಗೆ ಪೀಸ್ ಪೀಸ್ ಮಾಡ್ಬಿಡ್ತೇನೆ. ಮತ್ತೆ ಹುಟ್ಟೋಕ್ಕೂ ಕೂಡ ಭಯ ಪಡ್ಬೇಕು ನೀನು. ಸರ್ ಈಗ ನಾವು ಆಫೀಸಿಗೆ ತಾನೇ ಹೋಗ್ತಿರೋದು. ಡೌಟ್ ಯಾಕೆ ನಾಣಿ? ಅಂದ್ರೆ ಈ ಮಧ್ಯ ನಾನು ಹಾಕಿರೋ ಪ್ರೋಗ್ರಾಮ್ಸ್ ಫಾಲೋ ಮಾಡೋದೆಲ್ಲ ಬಿಟ್ಟು ನಿತ್ಯ ಮೇಡಮ್ ಇಂದ ಹೋಗ್ತಿದ್ದೀರಲ್ಲ. ಟೈಮಿಗೆ ಕರೆಕ್ಟಾಗಿ ನೆನಪು ಮಾಡಿದೆ ನಾಣಿ. ಮಾರ್ನಿಂಗ್ ನಿತ್ಯ ಅವ್ರ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಬರ್ತೀನಿ ಅಂತಂದವಳು ಅಲ್ಲ ಒಂದು ಕಾಲ್ ಕೂಡ ಮಾಡ್ಲಿಲ್ವಲ್ಲ. ಅಂದ್ರೆ ಈಗ ಕಾರ್ ಆ ಕಡೆ ತಿರ್ಗಿಸು ಅಂತೀರಾ ಏನು? ಚೆನ್ನಾಗಿರಲ್ವೇನೋ? ಹೌದು, ಆ ರೂಪ ಆಂಟಿಗೆ ಏನ್ ಕತೆ ಹೇಳೋದು? ನಿತ್ಯನ್ಗೋಸ್ಕರ ಏನಾದ್ರೂ ಅಡ್ವೆಂಚರ್ ಮಾಡಿದ್ರೆ ಚೆನ್ನಾಗಿರುತ್ತೇನೋ ಅಲ್ವಾ? ಅಡ್ವೆಂಚರ್ ಅಂದ್ರೆ ನನಗೊಂದು ಚೆನ್ನಾಗಿ ನೆನಪಿದೆ ಸರ್. ಏನ್ ನಾಣಿ? ನಾನು ತುಂಬಾ ಹಿಂದೆ ಮಾಡಿರೋ ಒಂದು ಅಡ್ವೆಂಚರ್. ಏನೋ ಆ ಘನಕಾರ್ಯ. ಆಗ ನಾನಿನ್ನು ಮದುವೆ ಆಗಿರ್ಲಿಲ್ಲ ಸರ್.
ಆಗ ನನ್ನ ಹತ್ರ ಒಂದು ಬೈಕ್ ಇತ್ತು ಸರ್. ಆ ಬೈಕ್ ಮೇಲೆ ನಾನು ಕಾಡಿಗೆ ಹೋಗಿದ್ದೆ ಸರ್. ಯಾಕೆ? ಯಾಕೆ ಅಂದ್ರೆ ಏನ್ ಸರ್, ಬೇಟೆಗೆ. ನೀನು ಬೇಟೆಗೆ? ಆ ನಿನಗೆ ಆ ಕ್ರೇಜ್ ಕೂಡ ಇದೆಯಾ? ಎನ್ಕರೇಜ್ ಮಾಡೋರಿಲ್ದೆ ಈಗ ನಾನು ನಿಮ್ಮ ಹತ್ರ ಬಂದಿರೋದು ಸರ್. ಆ ಕಾಲದಲ್ಲಿ ನಾನು ಬಾಹುಬಲಿ. ಹೇಳ್ಕೊಳ್ಳೋದನ್ನ ಬಿಟ್ಟು ಕಾಡಲ್ಲಿ ಏನ್ ಮಾಡ್ದೆ ಹೇಳು. ಕಾಡಲ್ಲಿ ನಾನು ಬೈಕ್ ರೈಡ್ ನಲ್ಲಿ ಇದ್ದಾಗ ನನ್ನ ಹಿಂದೆ ದೊಡ್ಡಣ್ಣ ಬರ್ತಿದ್ದ. ದೊಡ್ಡಣ್ಣ? ಅದೇ ಸರ್, ದೊಡ್ಡ ಹುಲಿ, ಬೆಂಗಾಲ್ ಟೈಗರು. ಅದು ನನ್ನಿಂದ ಬರ್ತಿದ್ದೆ, ನಾನು ಮುಂದೆ ಹೋಗ್ತಿದ್ದೀನಿ. ಅದು ನನ್ನಿಂದ ಬರ್ತಿದ್ದೆ, ನಾನು ಮುಂದೆ ಹೋಗ್ತಿದ್ದೀನಿ. ಹೀಗೆ ನಾವಿಬ್ಬರ ಮಧ್ಯೆ ಒಂದು ದೊಡ್ಡ ಚೇಸ್ ಆಗ್ತಿತ್ತು. ಆಮೇಲೆ ವೈ ಜಂಕ್ಷನ್ ಬಂತು. ಬೈ ಬರ್ತ್ ನನಗಿರೋ ಬುದ್ಧಿವಂತಿಕೆಯಿಂದ ಒಂದು ದೊಡ್ಡ ಐಡಿಯಾ ಯೋಚನೆ ಮಾಡಿ ಬೈಕಲ್ಲಿ ಲೆಫ್ಟ್ ಸಿಗ್ನಲ್ ಹಾಕಿ ನಾನು ರೈಟಿಗೆ ಕಟ್ ಮಾಡಿದೆ. ಆದ್ರಿಂದ ದೊಡ್ಡ ಹುಲಿ ಲೆಫ್ಟಿಗೆ ಹೋಯ್ತು, ನಾನು ರೈಟಿಗೆ ಹೋಗಿ ಎಸ್ಕೇಪ್ ಆದೆ. ಮತ್ತಲ್ಲಿ ಟ್ರಾಫಿಕ್ ಪೊಲೀಸ್ ಇರ್ಲಿಲ್ವ ನಾಣಿ? ನಾನೇನೋ ಟೈಮ್ ಪಾಸ್ಗೆ ಹೇಳಿದ್ರೆ ನನಗೆ ಬುದ್ಧಿ ಕಲಿಸ್ತಾರೆ ಇವರು. ಆಮೇಲೆ ಮತ್ತೊಂದು ಜಂಕ್ಷನ್ ಬಂತು ಸರ್. ಆಗಲೇ ನೀವು ಕೇಳಿದಾಗೆ ಕಾನ್ಸ್ಟೇಬಲ್ ಇಲ್ಲಿದ್ದ ಸರ್. ನಾವಿಬ್ರು ರಾಂಗ್ ರೂಟಲ್ಲಿ ಬಂದಿದ್ವಿ ಅಂತ ಫೈನ್ ಕಟ್ಟಿ ಅಂದ ಸರ್. ಹುಲಿ ಏನೋ ತನ್ನ ಉಗ್ರನ್ನ ಫೈನು ಅಂತ ಕಟ್ಟಿ ಹೊರಟೋಯ್ತು ಸರ್. ನಾನು ಕೂಡ ಉಗ್ರು ತೆಗಿಯಕ್ಕೆ ಹೋದೆ ಸರ್. ಆದ್ರೆ ಲಾಠಿ ತೆಗಿತೀನಿ ಅಂದ್ರು ಸರ್. ಬೆಲ್ಟ್ ತಗೊಂಡು ಹೊಡಿಬೇಕಾಗಿತ್ತು. ನಾನು ಟ್ರಾಜಿಡಿಲಿದ್ರೆ ನೀನ್ ಕಾಮಿಡಿ ಮಾಡ್ತಿದ್ಯಾ ನಾಣಿ? ಸಾರಿ ಸರ್. ನಿತ್ಯನ ಮೀಟ್ ಮಾಡೋದಕ್ಕೆ ಒಂದು ಒಳ್ಳೆ ಐಡಿಯಾ ಕೊಡು. ಡ್ರೈವರ್, ಕಾರ್ ನಿಲ್ಸು. ಏನಾಯ್ತು ಸರ್? ಆಂಟಿ, ಆಂಟಿ, ನಾಣಿ ಕಾರಿಂದ ವಾಟರ್ ಬಾಟಲ್ ತಗೊಂಡ್ ಬಾ ಬೇಗ. ಸರ್. ಆಂಟಿ, ಆಂಟಿ, ಆರ್ ಯು ಆಲ್ ರೈಟ್? ಏನಾಯ್ತು? ಯಾಕೆ ಹೀಗೆ ಬಿದ್ರಿ? ತಲೆ ಸುತ್ತ ಬಂದ ಹಾಗಾಯ್ತು, ಬಿದ್ದೋಗ್ಬಿಟ್ನಪ್ಪ. ಹೆಲ್ತ್ ಚೆನ್ನಾಗಿಲ್ವಾ? ಹಾಗೇನಿಲ್ಲಪ್ಪ. ನಿಮ್ಮನ್ನ ಎಲ್ಲೋ ನೋಡಿದೀನಿ ಆಂಟಿ. ಎಸ್, ಅವತ್ತು ಟೆಂಪಲ್ ಅಲ್ಲಿ ನೋಡಿದ್ದೆ ನಿಮ್ನ. ನಮ್ಮ ಅಜ್ಜಿನ ನೀವು ಕಾಪಾಡಿದ್ರಿ ಅಲ್ವಾ? ಹೌದಾ? ನನಗ್ ನೆನ್ಪಿಲ್ಲಪ್ಪ. ನನಗೆ ನೆನಪಿದೆ ಆಂಟಿ. ಬನ್ನಿ, ನಿಮ್ಮನ್ನ ನಿಮ್ಮ ಮನೆ ಹತ್ರ ಡ್ರಾಪ್ ಮಾಡ್ತೀನಿ. ಅಯ್ಯಯ್ಯೋ, ಪರವಾಗಿಲ್ಲಪ್ಪ, ನಾನೇ ಹೋಗ್ತೀನಿ. ನೋ ಪ್ರಾಬ್ಲಮ್ ಆಂಟಿ. ನಾಳೆ ಸರ್. ಆ ತರಕಾರಿ ತಗೊಂಡ್ ಬಾ. ಓಕೆ ಸರ್. ನೀವು ಬನ್ನಿ ಆಂಟಿ.